ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನ ಉಪಯೋಗದ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನ ಉಪಯೋಗದಿಂದ ಉಬುಂಟುವಿನಲ್ಲಿ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡುವುದು ಹೇಗೆ ಎಂದು ಕಲಿಯಲಿದ್ದೇವೆ. ಇದಕ್ಕಾಗಿ ನಾವು ಉಬುಂಟು 10.4 ರ ಜೊತೆ ಗ್ನೋಮ್ ಎನ್ವಿರಾನ್ಮೆಂಟ್ ಡೆಸ್ಕ್ಟಾಪ್ ಅನ್ನು ಬಳಸುತ್ತಿದ್ದೇವೆ. ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನ ಉಪಯೋಗಕ್ಕಾಗಿ ಅಡ್ಮಿನಿಸ್ಟ್ರೇಟಿವ್ ಹಕ್ಕುಗಳಿರಬೇಕು. ಇಂಟರ್ನೆಟ್ ಸಂಪರ್ಕವು ಸರಿಯಾಗಿರಬೇಕು. ಹಾಗಾದರೆ ಮೊದಲಿಗೆ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ತೆರೆಯೋಣ. ತೆರೆಯಲು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಎಂಬಲ್ಲಿ ಹೋಗಿ ಅಲ್ಲಿ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಅಥೆಂಟಿಕೇಶನ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ. ಇದು ಪಾಸ್ವರ್ಡ್ ಕೇಳುತ್ತದೆ. ಈಗ ಪಾಸ್ವರ್ಡ್ ಟೈಪ್ ಮಾಡೋಣ. ನಂತರ ಎಂಟರ್ ಒತ್ತಿ. ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಮೊದಲ ಬಾರಿ ಉಪಯೋಗಿಸುವಾಗ ಒಂದು ಇಂಟ್ರೊಡಕ್ಷನ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ. ಅಲ್ಲಿ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನ ಉಪಯೋಗದ ಬಗ್ಗೆ ವಿವರಣೆ ಇರುತ್ತದೆ. ಈಗ ಈ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಅಥವಾ ಪ್ಯಾಕೇಜ್ ಅನ್ನು ಇನ್ಸ್ಟಾಲ್ ಮಾಡಲು ಪ್ರಾಕ್ಸಿ ಹಾಗೂ ರಿಪೋಸಿಟರಿಯ ಸಂರಚನೆ ಮಾಡೋಣ. ಇದಕ್ಕಾಗಿ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನಲ್ಲಿ ವಿಂಡೋಸ್ ಎಂಬಲ್ಲಿ ಹೋಗೋಣ. ದಯವಿಟ್ಟು ಸೆಟ್ಟಿಂಗ್ಸ್ ಎಂಬಲ್ಲಿ ಹೋಗಿ ಪ್ರಿಫರೆನ್ಸಸ್ ನ ಮೇಲೆ ಕ್ಲಿಕ್ ಮಾಡಿ. ಪ್ರಿಫರೆನ್ಸಸ್ ಎಂಬ ವಿಂಡೋನಲ್ಲಿ ತುಂಬಾ ಟ್ಯಾಬ್ಗಳು ಕಾಣುತ್ತವೆ. ಅಲ್ಲಿ ನೆಟ್ವರ್ಕ್ ಎಂಬುದರ ಸಂರಚನೆ ಮಾಡಲು ಪ್ರಾಕ್ಸಿ ಸೆಟ್ಟಿಂಗ್ ನ ಮೇಲೆ ಕ್ಲಿಕ್ ಮಾಡಿ. ಪ್ರಾಕ್ಸಿ ಸರ್ವರ್ ಎಂಬಲ್ಲಿ ಡೈರೆಕ್ಟ್ ಕನೆಕ್ಷನ್ ಹಾಗೂ ಮ್ಯಾನ್ಯುವಲ್ ಕನೆಕ್ಷನ್ ಎಂಬ ಎರಡು ವಿಕಲ್ಪಗಳಿವೆ. ನಾನು ಇಲ್ಲಿ ಕಾಣುತ್ತಿರುವ ಮ್ಯಾನ್ಯುವಲ್ ಕನೆಕ್ಷನ್ ಎಂಬುದನ್ನು ಉಪಯೋಗಿಸುತ್ತಿದ್ದೇನೆ. ನೀವು ನೀವಿಚ್ಛಿಸಿದ ವಿಕಲ್ಪವನ್ನು ಆರಿಸಿ ಅಥೆಂಟಿಕೇಶನ್ ಎಂಬುದರ ಮೇಲೆ ಒತ್ತಿ. ಈಗ ಸ್ಕ್ರೀನ್ ನಲ್ಲಿ HTTP ಅಥೆಂಟಿಕೇಶನ್ ಎಂಬ ವಿಂಡೋ ಕಾಣಿಸುತ್ತದೆ. ಇಲ್ಲಿ ಅಪೇಕ್ಷೆ ಇದ್ದಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಟೈಪ್ ಮಾಡಿ ಓಕೆ ಎಂಬಲ್ಲಿ ಒತ್ತಿ. ಈಗ ಬದಲಾಯಿಸಲು ಅಪ್ಲೈ ಎಂಬುದರ ಮೇಲೆ ಒತ್ತಿ. ವಿಂಡೋ ಕ್ಲೋಸ್ ಮಾಡಲು ಓಕೆ ಎಂಬಲ್ಲಿ ಒತ್ತಿ. ಈಗ ಪುನಃ ಕ್ರಮವಾಗಿ ಸೆಟ್ಟಿಂಗ್ಸ್ ಹಾಗೂ ರೆಪೊಸಿಟರೀಸ್ ಎಂಬಲ್ಲಿ ಕ್ಲಿಕ್ ಮಾಡಿ. ಸ್ಕ್ರೀನ್ ನ ಮೇಲೆ ಸಾಫ್ಟ್ವೇರ್ ಸೋರ್ಸಸ್ ಎಂಬ ವಿಂಡೋ ಕಾಣಿಸುತ್ತದೆ. ಉಬುಂಟು ಸಾಫ್ಟ್ವೇರ್ ಎಂಬುದನ್ನು ಡೌನ್ಲೋಡ್ ಮಾಡಲು ಹಲವಾರು ಮೂಲಗಳಿವೆ. ಈಗ ಡೌನ್ಲೋಡ್ ಫ್ರಮ್ ಎಂಬ ಡ್ರಾಪ್ ಡೌನ್ ಮೆನ್ಯುವಿನ ಮೇಲೆ ಒತ್ತಿ ಮತ್ತು ರೆಪೊಸಿಟರೀಸ್ ಎಂಬುದರ ಸೂಚಿಯನ್ನು ನೋಡಲು ಮೌಸ್ ನ ಸೂಚಿಯನ್ನು ಅಲ್ಲಿಯೇ ಇರಿಸಿ. ಇಲ್ಲಿ ಅದರ್ಸ್ ಎಂಬ ವಿಕಲ್ಪವು ಸರ್ವರ್ ನ ಸೂಚಿಯನ್ನು ತೋರಿಸುತ್ತದೆ. ಈ ವಿಂಡೋವನ್ನು ಕ್ಲೋಸ್ ಮಾಡಲು ಕ್ಯಾನ್ಸಲ್ ಎಂಬಲ್ಲಿ ಒತ್ತಿ. ನಾನು ಸರ್ವರ್ ಫಾರ್ ಇಂಡಿಯಾ ಎಂಬುದನ್ನು ಉಪಯೋಗಿಸುತ್ತಿದ್ದೇನೆ. ಸಾಫ್ಟ್ವೇರ್ ಸೋರ್ಸಸ್ ಎಂಬುದನ್ನು ಕ್ಲೋಸ್ ಮಾಡಲು ಕ್ಲೋಸ್ ಎಂಬಲ್ಲಿ ಒತ್ತಿ. ಈ ಟೂಲ್ ನ ಉಪಯೋಗವನ್ನು ಹೇಗೆ ಮಾಡುವುದೆಂದು ನೋಡಲು ನಾನು ಉದಾಹರಣಾ ರೂಪವಾಗಿ VLC ಪ್ಲೇಯರ್ ಅನ್ನು ಇನ್ಸ್ಟಾಲ್ ಮಾಡುತ್ತೇನೆ. ನೀವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನ ಉಪಯೋಗವನ್ನು ಮೊದಲ ಬಾರಿ ಮಾಡುತ್ತಿರುವರಾದರೆ ನೀವು ಪ್ಯಾಕೇಜ್ ಅನ್ನು ರೀಲೋಡ್ ಮಾಡಬೇಕಾಗುತ್ತದೆ. ಹೀಗೆ ಮಾಡಲು ಟೂಲ್ ಬಾರ್ ನಲ್ಲಿ ಮೇಲ್ಗಡೆ ರೀಲೋಡ್ ಎಂಬುದನ್ನು ಒತ್ತಿ. ಈಗ ಸ್ವಲ್ಪ ಕಾಯಬೇಕಾಗಬಹುದು. ಇಲ್ಲಿ ನಾವು ಇಂಟರ್ನೆಟ್ ಮುಖಾಂತರ ಪ್ಯಾಕೇಜಸ್ ವರ್ಗಾವಣೆಗೊಳ್ಳುತ್ತದೆ ಮತ್ತು ಅಪ್ಡೇಟ್ ಆಗುತ್ತದೆ ಎಂದು ನೋಡಬಹುದು. ಯಾವಾಗ ರೀಲೋಡಿಂಗ್ ಮುಗಿಯುತ್ತದೆಯೋ ಆಗ ಟೂಲ್ ಬಾರ್ ನಲ್ಲಿರುವ ಕ್ವಿಕ್ ಸರ್ಚ್ ಎಂಬ ಬಾಕ್ಸ್ ನಲ್ಲಿ VLC ಎಂದು ಟೈಪ್ ಮಾಡಿ. ಇಲ್ಲಿ ನಾವು ಎಲ್ಲಾ ತರಹದ VLC ಪ್ಯಾಕೇಜ್ ಗಳನ್ನು ಸೂಚಿಯಲ್ಲಿ ನೋಡಬಹುದು. VLC ಪ್ಯಾಕೇಜ್ ಎಂದು ಆಯ್ಕೆ ಮಾಡಲು ಚೆಕ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಾಣುವ ಮಾರ್ಕ್ಸ್ ಫಾರ್ ಇನ್ಸ್ಟಾಲೇಷನ್ ಅನ್ನು ಆಯ್ಕೆ ಮಾಡಿ. ಇಲ್ಲಿ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ. ಅದರಲ್ಲಿ ರಿಪೊಸಿಟರಿ ಪ್ಯಾಕೇಜ್ ಗಳ ಸಂಪೂರ್ಣ ಸೂಚಿ ಇರುತ್ತದೆ. ಎಲ್ಲಾ ಡಿಪೆಂಡೆನ್ಸಿ ಪ್ಯಾಕೇಜ್ ಗಳು ಮಾರ್ಕ್ ಆಗಲು ಮಾರ್ಕ್ ಎಂಬಲ್ಲಿ ಒತ್ತಿ. ಟೂಲ್ ಬಾರ್ ಗೆ ಹೋಗಿ ಮತ್ತು ಅಪ್ಲೈ ಎಂಬಲ್ಲಿ ಒತ್ತಿ. ಈಗ ಸಮ್ಮರಿ ಎಂಬ ಒಂದು ವಿಂಡೋ ಕಾಣಿಸುತ್ತದೆ. ಇದರಲ್ಲಿ ಇನ್ಸ್ಟಾಲೇಷನ್ ನ ಮಾಹಿತಿ ಇರುತ್ತದೆ. ಇನ್ಸ್ಟಾಲ್ ಮಾಡಲು ಅಪ್ಲೈ ಒತ್ತಿ.
ಇನ್ಸ್ಟಾಲೇಷನ್ ಎಂಬುದು ಪ್ಯಾಕೇಜ್ನ ಸಂಖ್ಯೆ ಮತ್ತು ಆಕಾರದ ಆಧಾರದ ಮೇಲೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಯಾವಾಗ ಇನ್ಸ್ಟಾಲೇಷನ್ ಮುಗಿಯುತ್ತದೆಯೋ ಆಗ ಡೌನ್ಲೋಡಿಂಗ್ ಪ್ಯಾಕೇಜಸ್ ಫೈಲ್ ಎಂಬ ವಿಂಡೋ ಕ್ಲೋಸ್ ಆಗುತ್ತದೆ. ಈಗ ನಾವು ಬದಲಾವಣೆ ಆಗುತ್ತಿದೆ ಎಂದು ನೋಡಬಹುದು. ನಾವೀಗ ವಿಎಲ್ಸಿ ಎಂಬ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಎಂದು ನೋಡಬಹುದು. ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಎಂಬ ವಿಂಡೋವನ್ನು ಕ್ಲೋಸ್ ಮಾಡೋಣ. ಈಗ ವಿಎಲ್ಸಿ ಪ್ಲೇಯರ್ ಎಂಬುದು ಸಫಲವಾಗಿ ಇನ್ಸ್ಟಾಲ್ ಆಗಿದೆಯೋ ಅಥವಾ ಇಲ್ಲವೋ ಎಂದು ದೃಢೀಕರಿಸೋಣ. ದೃಢೀಕರಿಸಲು ಅಪ್ಲಿಕೇಶನ್ಸ್ ಸೌಂಡ್ ಅಂಡ್ ವಿಡಿಯೋ ಎಂಬಲ್ಲಿ ಹೋಗಿ ಅಲ್ಲಿ ನಾವು ವಿಎಲ್ಸಿ ಮೀಡಿಯಾ ಪ್ಲೇಯರ್ ಎಂಬುದು ಸೂಚಿಯಲ್ಲಿದೆ ಎಂದು ನೋಡಬಹುದು. ಅಂದರೆ ವಿಎಲ್ಸಿಯು ಸಫಲತಾಪೂರ್ವಕವಾಗಿ ಇನ್ಸ್ಟಾಲ್ ಆಗಿದೆ ಎಂದು ಅರ್ಥ. ಹೀಗೆಯೇ ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನ ಉಪಯೋಗದಿಂದ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ಕೂಡ ಹಾಕಬಹುದು. ಈಗ ಸಾರಾಂಶವನ್ನು ಹೇಳುತ್ತೇನೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನಲ್ಲಿ ಪ್ರಾಕ್ಸಿ ಮತ್ತು ರಿಪೋಸಿಟರಿಯ ಸಂರಚನೆಯನ್ನು ಮಾಡಲು ಕಲಿತೆವು. ಹಾಗೂ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನ ಉಪಯೋಗದಿಂದ ಅಪ್ಲಿಕೇಶನ್ ಹಾಗೂ ಪ್ಯಾಕೇಜ್ ಗಳನ್ನು ಇನ್ಸ್ಟಾಲ್ ಮಾಡುವುದು ಹೇಗೆಂದು ಕಲಿತೆವು. ಈ ಟ್ಯುಟೋರಿಯಲ್ ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ. ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.